1000 ಟೀಕ್ ಇದೆ. ಸುಮ್ಮನೆ ಯಾವಾಗ ನಾನೇನು ಅದು ಕ್ರಮಬದ್ಧವಾಗಿ ಎಷ್ಟು ಬೆಳಕು ಯಾವ ಲೆವೆಲಲ್ಲಿ ಇದಾಗಬೇಕು ಅಂತೀನಿ ಎಲ್ಲ ಥಿಯರಿಗಳಿಗೂ ಒಂದು ಕಡೆಯಿಂದ ನೆಟ್ಗೆ ಬಂದ್ಬಿಟ್ಟೈತೆ. ಇದನ್ನು ಟೀಕು ಅದು 2000 ಇದೆ. ಇವತ್ತು ಚಿಕ್ಕದ್ರಿಂದ ಹಿಡಿದು ದೊಡ್ಡದಾಗಿ ಈಗ ನೀವು ಎಂಟ್ರೆನ್ಸಲ್ಲಿ ನೋಡಿದ್ರಲ್ಲ ಆ ಮರದ ರೀತಿಯಲ್ಲಿ ಎಲ್ಲವೂ ಕೂಡ ಬೆಳ್ಕೊಂಡಿದ್ದಾವೆ. ಮತ್ತು ನಮ್ಮದು ಇದು ಕಾಳುಮೆಣಸು ನಾವು ಮಲೆನಾಡಲ್ಲಿ ಹೋಗಿ ನೋಡಿದರೆ ಸ್ಪ್ರೇ ಮಾಡಿ ಕೀಟನಾಶಕಗಳು ಹೊಡೆದು ಏನೆಲ್ಲ ರೋಗಗಳು ಬರ್ತವೆ. ಆದರೆ ನಮ್ಮ ತೋಟದಲ್ಲಿ ಕಾಳುಮೆಣಸಿಗೆ ಒಂದೇ ಒಂದು ರೋಗನೂ ಕೂಡ ಇಲ್ಲ. ಅದರ ಪಡೆಯೋದು ನೈಸರ್ಗಿಕವಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಈಗ ನಿಮ್ಮ ಕಣ್ಣು ಮುಂದೆ ನೋಡ್ಬೋದು ಇದನ್ನು, ಯಾವುದೇ ಇದಿಲ್ಲ. ಮತ್ತು ಫಸಲು ಅಷ್ಟೇ, ನಾವು ಈ ರಾಸಾಯನಿಕ ಯಾವ ಬೆಳೆ ಹಾಕಿದ್ದೀರಾ? ಯಾವ ಬೆಳೆ ಹಾಕಿದ್ದೀರಾ? ತೆಂಗು, ಮೆಣಸು, ಅಡಿಕೆ, ಈಗ ಕಾಫಿ ನೋಡಿ. ಇಲ್ಲೆಲ್ಲ ಮಧ್ಯ 4 ಮಧ್ಯದಲ್ಲಿ ಒಂದೊಂದು ಕಾಫಿ ನೆಟ್ಕೊಂಡು ಹೋಗಿದ್ದೀನಿ. ಎಷ್ಟು ಎಕರೆಗೆ ಹಾಕಿದ್ದೀರಾ? ಹೆಚ್ಚುಗಡೆ ಈಗ 2 ಎಕರೆಗೆ ಹಾಕಿದ್ದೀನಿ. ಇನ್ನೂ ಒಂದು 5-6 ಎಕರೆಗೆ ಈಗ ಕಾಫಿನ ಪ್ಲಾಂಟ್ ಮಾಡ್ತೀನಿ. ನನಗೆ ಬೆಳೆ ಬರ್ತಾಯಿದೆ, ಏನು ತೊಂದರೆ ಏನಿಲ್ಲ. ಸ್ವಲ್ಪ ಒಂದು 10-20% ಉಗ್ರ ಬೇಸಾಯ ಮಾಡಿ ತೆಗಿತಾರಲ್ಲ, ಅದಕ್ಕಿಂತ ಒಂದು 5-10% ಕಡಿಮೆ ಇರ್ಬೋದು ಅಷ್ಟೇ. ಬಾಕಿದೆಲ್ಲ ಚೆನ್ನಾಗಿ ಕ್ರಾಪ್ ಬರ್ತಾಯಿದೆ. ಸಪ್ಲೈ ಮಾಡ್ತಾಯಿದ್ದೀರಾ? ನಾವು ಈಗ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಇದನ್ನು. ಅಂತೆಲ್ಲ ಇದೆ. ಈಗ ಮೊನ್ನೆ ಒಂದು 10 ಟನ್ನು ಕಬ್ಬು ಬೆಳೆದಿದ್ದೆ. ಈಗ ಒಳಗಡೆ ಸುಮ್ಮನೆ ಎಲ್ಲೆಲ್ಲೋ ಒಂದೊಂದು ಇದನ್ನು ಮಾಡಿ 6 ಟನ್ ಆಗಿತ್ತು. 12 ಟನ್ನನ್ನು ನಾನು ಕಬ್ಬನ್ನು ಆಡಿಸಿ ನೈಸರ್ಗಿಕ ಬೆಲ್ಲದ ಪೌಡ್ರ್ ಮಾಡಿ ಎಲ್ಲರೂ 100 ರೂಪಾಯಿನಾಗ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ನೈಸರ್ಗಿಕವಾಗಿದೆ, ತುಂಬ ಚೆನ್ನಾಗಿದೆ.